ಎನಪುಯ ದಂತ ಮಹಾವಿದ್ಯಾಲಯದ ತಂಬಾಕು ನಿಷೇಧ ಕೇಂದ್ರವು 2026ರ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಆಕರ್ಷಣೀಯ ಮುಖವಾಡ ಬಯಲು ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನ ಎದುರಿಸುವಂತದ್ದು ಎಂಬ ವಿಷಯದಡಿ ಒಂದು ವಾರದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಿತು. ಈ ಕಾರ್ಯಕ್ರಮದ ಸಮಾರೋಪವಾಗಿ 2026ರ ಜೂನ್ 2ರಂದು ಎನಪುಯ ದಂತ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಛಾತ್ರಾ ಅವರು ಆಂಟಿ ಟೊಬ್ಯಾಕೋ ಪ್ರತಿಜ್ಞಾ ಗೋಡೆ ಹಾಗೂ ಪ್ರತಿಜ್ಞಾ ವೃಕ್ಷ ಅನ್ನ ಉದ್ಘಾಟಿಸಿದ್ರು. ಈ ಕಾರ್ಯಕ್ರಮವನ್ನ ನೋಡಲ್ ಅಧಿಕಾರಿ ಹಾಗೂ ಆಯೋಜನಾ ಅಧ್ಯಕ್ಷರಾದ ಡಾಕ್ಟರ್ ರಚನಾ ವಿ ಪ್ರಭು ಅವರ ಮಾರ್ಗದರ್ಶನದಲ್ಲಿ ಹಾಗೂ ಆಯೋಜನಾ ಕಾರ್ಯದರ್ಶಿಯಾದ ಡಾಕ್ಟರ್ ಅಪೂರ್ವ ಅವರ ಸಮನ್ವಯದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಜಾಗೃತಿ ಉಪನ್ಯಾಸಗಳು, ರಸಪ್ರಶ್ನೆ ಸ್ಪರ್ಧೆಗಳು, ಪ್ರತಿಜ್ಞಾ ಸ್ವೀಕಾರ ಚಟುವಟಿಕೆಗಳು, ಸಮುದಾಯ ತಲುಪುವಿಕೆ ಕಾರ್ಯಕ್ರಮಗಳು, ಸಾರ್ವಜನಿಕ ಜಾಗೃತಿ ಅಭಿಯಾನಗಳು, ಮಾಹಿತಿ ಶಿಕ್ಷಣ ಸಂವಹನ, ವಸ್ತುಗಳ ವಿತರಣೆ ಹಾಗೂ ಸೃಜನಾತ್ಮಕ ಸ್ಪರ್ಧೆಗಳು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳು, ಅಧ್ಯಾಪಕರು, ರೋಗಿಗಳ ಸಹಚರರು ಹಾಗೂ ಸಮುದಾಯದ ಸದಸ್ಯರು ಸೇರಿದಂತೆ 1000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪ್ರಯೋಜನಕಾರಿಯಾಯಿತು. ಜೊತೆಗೆ ತಂಬಾಕು ತ್ಯಾಗದ ಮಹತ್ವವನ್ನು ಬಲಪಡಿಸಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣದ ಸಂದೇಶವನ್ನು ಪರಿಣಾಮಕಾರಿಯಾಗಿ ಹರಡಿಸಿ